ಪರ್ಮನೆಂಟ್ ಆಗಿದ್ದೀರಾ? ಹೌದು ಸರ್. ಇದು ಸಿ ಎಸ್ ಐತಾ? ಸಿ ಎಸ್ ಐತಾ ಏನು ಸರ್ಕಾರ? ಎಷ್ಟು ದೊಡ್ಡದಿದೆ ಜಾಗ? 2 ಎಕರೆ. 2 ಎಕರೆ. ಇಲ್ಲ, ಇದು ಪ್ರೈವೇಟ್ ಲೇಔಟಲ್ಲಿ ತೆಗೆದಿರೋದಾ ಅಥವಾ ಗೌರ್ಮೆಂಟ್ ಲ್ಯಾಂಡ್? ಕೂಡ ನಾನು ಇದು ಮೊದಲು ಪಾರ್ಕಿಂಗ್ ಅದನ್ನು ಎಷ್ಟಿತ್ತು? 1380. ಎಲ್ಲ ಇದೆ ಆರ್ಟ್ಸು, BSc, BCom, BBA, BCom ಲಾಜಿಸ್ಟಿಕ್ಸು, MCA, ಸಾರಿ MCom, DCA ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸರ್. ಇದು PM ಉಷಾನಲ್ಲಿ 5 crores ಇದಾಗಿತ್ತು ಕಾಲೇಜು. ಅದರಲ್ಲಿ ಒಂದು ಸೆಮಿನಾರಲ್ಲೂ ಒಂದು ಓಪನ್ ಏರ್ ಆರ್ಟ್ ಆಗಿ ಒಂದು ಸ್ಟಾರ್ಟ್. ಹೆಂಗೆ ಬರ್ತಾರೆ ಸರ್ ಬಸ್ಸಸ್ ಹಾಕ್ತಿದ್ದೆ ಸರ್, ಚೆನ್ನಾಗಿ ಕಲೆಕ್ಷನ್ ಆಗಿಲ್ಲ ಅಂತ ಬಸ್ಸಸ್ ಸ್ಟಾರ್ಟ್ ಮಾಡೋದು. ಬಟ್ ಬೈಕ್ ಆಟ ಇಲ್ಲಿಂದ ಬಸ್ ಸರ್ಕಲಿಂದ ಊರ ಟೌನಿಂದ ಬರೋ ಮಕ್ಕಳು ಜಾಸ್ತಿ ಅಲ್ಲ, ಹಳ್ಳಿಗಳಿಗೆ ಬರೋ ಮಕ್ಕಳು ಟೌನಿಂದನೇ ಜಾಸ್ತಿ. 60-40. ಯಾರಿಗೆ ಬರುತ್ತಪ್ಪ ಇದು? SIC ಸರ್ ಇದನ್ನು ಫುಲ್ ಮಾಡ್ಕೊಂಡಿದ್ವಿ. ಇದಾದಮೇಲೆ ನಾವು ಸ್ವಲ್ಪ ಶಿಫ್ಟ್ ಮಾಡ್ತೀವಿ. ಮೂವ್ ಮಾಡ್ತೀವಿ. ಅದು ಪಾರ್ಟಿಷನ್ ಸ್ವಲ್ಪ ಮುಂದಕ್ಕೆ ಶಿಫ್ಟ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ ಅಂತಿದ್ದೆ. 19 ಇದು ಟೈಪಿಸ್ ಇದೆ. ಬಟ್ 1300 ಸ್ಟೂಡೆಂಟ್ಸ್ಗೆ ಸರ್ವಿಸ್ ಮಾಡಲಿಕ್ಕೆ ಮೇಲ್ಗಡೆ ಅದು ಫುಲ್ ಸ್ಟಾಫ್ ಮಾಡಿದೆ. ಅವ್ರು ಎಲ್ಲಿ ಓದ್ಕೊತಾರೆ? ಬರೀ ಬುಕ್ಸ್ ತಗೊಂಡು ಸರ್ ಇವರು ಬಾಡಿ ಟೇಬಲ್ಸ್ ಎಲ್ಲ ಹಾಕಿದ್ದೆ, ರೆಫರೆನ್ಸ್ ಎಲ್ಲ ಮಾಡಿದ್ದೆ. ಈಗ ಬಂದಾದ್ಮೇಲೆ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡೆ. ಈಗ ಅದಕ್ಕೆ ಓಪನ್ ಮಾಡಿ ಇಲ್ಲಿ ಜಾಗ ಮುಂದುಗಡೆ ಈಗ ಎಷ್ಟು ಬರ್ತದೆ? 20 ಸಿಸ್ಟಮ್ ಸೀಲಿಂಗ್ ಆಗಿಲ್ಲ. ಬಂದಿದೆ ಮಾಡ್ತೀವಿ ನಾಳೆ ಸಂಜೆ ಸೀಲಿಂಗ್ ಎಲೆಕ್ಟ್ರಿಕಲ್ ಆಗಿದೆ, ಲ್ಯಾಂಡ್ ಟೇಬಲ್ ಆಗಿದೆ. ಇಲ್ಲಿ ಕ್ಲೋಸ್ ಅದು ಕ್ಲೋಸ್ ಆಗುತ್ತಾ? ಅದು ಸೊ ಅಂದರೆ ಇವರು ಸ್ಟೂಡೆಂಟ್ಸ್ ಒಳಗಡೆನೇ ಇಲ್ಲಿಂದಲೇ ಇರ್ತಾರೆ. ಇದುವರೆಗೆ ಇರಲಿಲ್ಲ ಡಿಜಿಟಲ್ ಇಲ್ಲ ಸರ್. ಅನುಕೂಲ ಆಗುತ್ತಾ ನಿಮ್ಮ ಮಕ್ಕಳಿಗೆ? ತುಂಬ ಇರ್ತದೆ. ಕಂಪ್ಯೂಟರ್ ಯೂಸರ್ಸ್ ಇದ್ದಾರಾ? ಇದೆ. BC ಅವರು 120 ಇದೆ. ಬಟ್ ಏನು ಮಾಡೋಕೆ ನೀವು 26 ಜನಕ್ಕೆ ಮಾತ್ರ ಬಿಡೋಕ್ಕೆ ಸಾಧ್ಯ. ಅವಾಗ ನೀವು ಟ್ರೈನಿಂಗ್ ಮಾಡೋ ಬ್ಯಾಚಸ್ ಥರ ಮಾಡಿಕೊಂಡು ಅಟ್ಲೀಸ್ಟ್ ಎಲ್ಲ ಮಕ್ಕಳಿಗೂ ಅನುಕೂಲ ಆಗೋದು. 1 hour 2 hours 3 hours ಮಾಡಬೇಕು. ಇಲ್ಲಿ ಸಂಪೂರ್ಣ ಬಿಡೋಕ್ಕೂ ಆಗೋದಿಲ್ಲ. ವೈಫೈ ಕನೆಕ್ಷನ್ ನೀವು ಕೊಡಿಸ್ತೀರಾ? ಇದೆ ಸರ್, ಆಲ್ರೆಡಿ ಇದೆ. ಅದನ್ನೇ ಲ್ಯಾಂಡ್ ಕೇಬಲ್ ಮ್ಯಾಕ್ಲಿಂಗ್ ಸರ್. ಈಗ ಇದರಲ್ಲಿ ಸಿಸ್ಟಮ್ ಪ್ರಾವಿಷನ್ ಇದೆ ಸರ್. ನಾವು ತಗೊಂಡು ಎಸ್ಟಿಮೇಟೆಡ್ ಸಿಸ್ಟಮ್ಸ್ 13 ಮಾಡ್ತೀವಿ. 13 ಆಯ್ತಾ? ನೀವು ಪ್ರಾವಿಷನ್ ಮಾಡಿ ಒಟ್ಟು ಎಷ್ಟು ನಗರಸಭೆ ಬೇಕು? 40 lakhs. 40 lakhs ಎಷ್ಟು ಚೇಂಜ್ ಆಗ್ತದೆ ಸರ್? ಅಂದರೆ ಅದ್ರಲ್ಲಿ 13 ಸಿಸ್ಟಮು ಸೇರಿದ್ದೀರಾ? ಇದೆ ಸರ್, ಸಿಸ್ಟಮ್ ಇದಕ್ಕೇನು ಹಾಕ್ತೀರಾ? ಫ್ಲೋರಿಂಗ್ ಮ್ಯಾಟ್ ಮಾಡ್ತೀವಿ. ಮ್ಯಾಟ್ ಹಾಕಿ. ಅದು ಮತ್ತೆ ವಾಲ್ಪೇಪರ್ ತಗೊಂಡು ಎಷ್ಟು ಏರಿಯಾ ಎಷ್ಟಿದೆ ಇದು? 24/20. 24/20 ಅಂದರೆ 400+ ಸ್ಕ್ವೇರ್ ಫೀಟ್. AC ಆಗುತ್ತಾ? ನಾನ್ AC AC ಮಾಡ್ತೀರಾ? ಈ ಮಂತಲ್ಲಿ ಮುಗಿಸ್ಬೋದು. ಇನ್ನು 12 ದಿನ ಇದೆ. ಸೊ ಈ ಮಂತಲ್ಲಿ ಮುಗಿಸಿದ್ರೆ ನೆಕ್ಸ್ಟ್ ವೀಕು ನಿಮ್ಮ ಮೇಡಮ್ ಹೇಳ್ತೀನಿ, MLA ಮೇಡಮ್ಗೆ ನಾನು ನೆಕ್ಸ್ಟ್ ವೀಕು ಫಸ್ಟ್ ವೀಕಲ್ಲಿ ಅದು ಶಿಫ್ಟ್ ಮಾಡ್ತೀವಿ. ಪ್ಲೇಸ್ಮೆಂಟ್ ಇನ್ನೊಂದಷ್ಟು ಯಾರಾದರೂ ನಿಮ್ಮ ಮೇಡಮ್ ಅವ್ರ ಜೊತೆ ಮಾತಾಡಿ ನಾನು ನೋಡ್ತೀನಿ. ಯಾರಾದರೂ ಇನ್ನೊಂದು 13 ಸಿಸ್ಟಮ್ಸ್ ಯಾರಾದರೂ ಕೊಡೋಕ್ಕೆ ಸಾಧ್ಯವಲ್ಲ. CSR ಅನ್ನೋ ಅಥವಾ ಯಾರು ದಾನಿಗಳಿರ್ತಾರೆ ಮತ್ತು ಆಗಬೇಕಂತ ಆಗಲ್ಲ ಅಂದರೆ ನನಗೆ ಹೇಳ್ಬೇಕು ಮುಂಚೆ. ಸೊ ಅಷ್ಟು ಮುಂಚೆ ನಾನು ಕೊಡಿಸ್ತೀನಿ. ಹಾಂ ಸರ್. ಹೆಂಗೆ ಬರ್ತಾರೆ ಅಂತ ಕೇಳಿದೆ. ಎಲ್ಲ ಅಲ್ಲಿಂದ ಬಸ್ ಇಲ್ಲ ಅಂತ ಹೇಳಿದರು. ಈಗ ನಾನು ಬಸ್ ಇವರಿಗೆ ಮಾತಾಡ್ತಾ ಇದ್ದೀನಿ. ನನಗೆ ಯಾರು ರೆಪ್ರೆಸೆಂಟ್ ಮಾಡದೆ ಹೋದರೆ ಇಷ್ಟು ಜನ ನೀವು ಟೀಚರ್ಸ್ ಕಾರ್ಯಕ್ರಮಕ್ಕೆ ಬರೋದು ಬಿಡಿ, ನಮ್ಮ ಕೆಲಸ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ನನ್ನನ್ನು ನೀವು ಬಳಸ್ಕೊಳ್ಳೋದು ಹೇಗೆ ಅಂತಂದರೆ ನನಗೇನು ಸಹಾಯ ಬೇಕು ಅಂತ ಕೇಳಬೇಕು. ಯಾವ ಇಲಾಖೆಯಿಂದ ಏನು ಬೇಕು ಅಂತ ಕೇಳಿದ್ರೆ ನಾವು ಮಾಡಿಕೊಡ್ತೀವಿ. ಈಗ ನೋಡಿ, ಯಾವುದೋ ನಮ್ಮ ನಗರಸಭೆ ದುಡ್ಡು ಇದೆ, ಎಲ್ಲ ಚರಂಡಿ ಗಿರಂಡಿಗೆ ರಸ್ತೆ ಮಾಡೋಕ್ಕೆ ಹೋಗ್ತಾ ಇತ್ತು. ನಾನು ಬೇಡ, ಇಲ್ಲೇ ಹಾಕೋಣ, ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ
ಒಂದು ಕೋಲಾರದಲ್ಲಿ ಮಾಡಿದಂಗೆ ಇಲ್ಲೊಂದು ಡಿಜಿಟಲ್ ಲೈಬ್ರರಿ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಇಲ್ಲೊಂದು ಶಾಶ್ವತವಾದಂಥ ಅಸೆಟ್ ಆಗುತ್ತೆ ನಿಮಗೆ. ನಾನು ನೀವು ಯೂಸ್ ಮಾಡ್ತೀವಿ, ಇಡೀ ಜನ್ರೇಷನ್ಸ್ ಯೂಸ್ ಮಾಡುತ್ತೆ ಲೈಬ್ರರಿ. ಆಮೇಲೆ ಈಗಿನ ಕಾಲದ ಮಕ್ಕಳಿಗೆ ಸಿಸ್ಟಮ್ಸ್ ಬೇಕು, ಆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರುತ್ತೆ. ನನಗೆ ಕಾಂಪೌಂಡ್ ಇಲ್ಲ ಅಂದ್ಕೊಂಡು ಈಗಲೇ ನನಗೆ ಗೊತ್ತಾಗಿದೆ. ಈಗ ಇವರು ನನ್ನ ಸ್ಟೂಡೆಂಟ್ ಅಂತೆ, ಒಂದಿನ ಬಂದು ನಾನು ನೋಡಿಲ್ಲ ಈ ಮನುಷ್ಯ. ಮೇಷ್ಟ್ರ ಮೇಲೆ ಎಷ್ಟು ಗೌರವ ಇರಬೇಕು, ಪ್ರೀತಿ ಇರಬೇಕು ಹೇಳಿ. ಅಲ್ಲಿ ನಂಗೆ ಹೆಂಗೆ ಗೊತ್ತಾಗಬೇಕು ನನ್ನ ಸ್ಟೂಡೆಂಟ್ಸ್ಗಳು ಎಲ್ಲೆಲ್ಲಿದ್ದಾರೆ ಅಂತ ಅಲ್ವಾ? ಇಲ್ಲ ಬೇಡ ಕ್ಲೋಸ್ ಮಾಡ್ಬೇಕಾ? ಇದು ನಾವು ಮೆಟೀರಿಯಲ್ ಓಕೆ. ಈಗ ನಾವು ಸುಮಾರು ಸರಿ ಮೇಡಮ್ ಹತ್ರನೂ ಮಾತಾಡಿದ್ವಿ. ಅವರು ಅದ್ರಲ್ಲಿ ಪ್ರಾಜೆಕ್ಟ್ ಮಾಡ್ತೀವಿ. ಎಮ್ ಎಲ್ ಸಿ ದುಡ್ಡಲ್ಲಿ ಹಾಕ್ಬಿಟ್ಟಿದ್ರೆ ಈಸಿ ಆಗ್ತಾ ಇತ್ತು. ಆ್ಯಕ್ಚುಲಿ ಅವರು ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಸರ್ ನಮಗೆ. ಇಲ್ಲಾಂದರೆ ನಮ್ಮ ಗ್ಯಾರೇಜ್ ಇಷ್ಟೆಲ್ಲ ಬೇರೆ ಎಮ್ ಎಲ್ ಸಿಗಳಿಂದ ನಾವು ದುಡ್ಡು ಹಾಕಿ ನಾವು ಮಾಡಿಸ್ಬೋದಾಗಿತ್ತು. ಸರ್ ನಮ್ಮ ನಾರ್ತ್ ಯೂನಿವರ್ಸಿಟಿನಲ್ಲಿ ಜಾಸ್ತಿ ಅಡ್ಮಿಷನ್ ತಗೊಳ್ಳೋದು ಇಲ್ಲ ಸರ್. ನಿಮ್ಮ ಕಾಲೇಜಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್. ಇಷ್ಟು ದೂರ ಇದ್ರೂ ಒಂದು 1300 ಜನ ಮಕ್ಕಳಿದ್ದಾರೆ ಅಂದರೆ ಅವ್ರು 400 ಇದ್ದಾರೆ ಸರ್. ಮತ್ತೆ ಇಟ್ಸ್ ವೆರಿ ಗುಡ್. ಉಳಿದೆಲ್ಲ ಸೌಕರ್ಯಗಳಿದೆಯಾ? ಹೌದು ಸರ್, ಬೇರೆ ಎಲ್ಲ ಟೀಚರ್ಸ್ ಎಲ್ಲ ಇದ್ದಾರಾ? ಟೀಚರ್ಸ್ ನಾವು 15-16 ಜನ ಅಷ್ಟೇ ಪರ್ಮನೆಂಟ್ ಟೀಚರ್ಸ್. ಉಳಿದವ್ರಿಗೆ ಎಷ್ಟು ಫ್ಯಾಕಲ್ಟಿ? 50 ಜನಕ್ಕೆ ಎಷ್ಟು ಫ್ಯಾಕಲ್ಟಿ. ಪ್ರಿನ್ಸಿಪಲ್ ಯಾರು? ಡಾಕ್ಟರ್ ನಾರಾಯಣ ಅಂತ. ಸಬ್ಜೆಕ್ಟು ಹಿಂದಿ ಸರ್. ಸರ್ ಇಲ್ಲಿ ಬಸ್ಸದು ತುಂಬ ಇಂಪಾರ್ಟೆಂಟ್ ಇದೆ ಸರ್. ಅವರು ಒಂದು 2-3 ಟೈಮ್ಸ್ ಹೇಳಿದ್ದಾರೆ ಸರ್. ಹೇಳ್ತೀರಿ, ಇದು ಯಾವತ್ತೂ ಹೇಳಲಿಲ್ಲ. ಇಲ್ಲಪ್ಪ, ಯು ರೆಪ್ರೆಸೆಂಟ್ ಪೀಪಲ್ಸ್ ವಾಯ್ಸ್. ಯು ಶುಡ್ ಹ್ಯಾವ್ ಟೋಲ್ಡ್ ಮಿ ಮೆನಿ ಟೈಮ್ಸ್. ಐ ಹ್ಯಾವ್ ಕಮ್. ಎಮ್ ಎಲ್ ಎ ಹತ್ರನೂ ಹೇಳಿದ್ದಾರೆ ಸರ್. ಇದು 2 ಕಡೆನೂ ಬಸ್ಸಸ್ ಬರೋಕ್ಕಾಗಲ್ಲ ಸರ್. ಸ್ಟೂಡೆಂಟ್ಸು 1-1.5 ಕಿಲೋಮೀಟ್ರ್ ಕಂಟಿನ್ಯೂ ಆಗಿ ನಡೆದೇ ಬರ್ಬೇಕು ಸರ್. ಈಗ ಎಲ್ಲಿವರೆಗೆ ಬಸ್ ಬರಬೇಕು ಸರ್? ಈ ಕಾಲೇಜವ್ರಿಗೆ ಬರುತ್ತೆ ಸರ್, ರೋಡ್ ಇದೆ. ಹಾಂ ಸರ್, ಭಾಳ ಇದಿದೆ ಅಂತಲ್ಲ. ರೆಸಿಡೆನ್ಷಿಯಲ್ ಸೊ ಅಟ್ಲೀಸ್ಟ್ ಆ ರೋಡ್ ಮೇನ್ ರೋಡ್ ಬಂದ್ರೆ ಅಟ್ಲೀಸ್ಟ್ ಒಂದು 200-300 ಮೀಟರ್ ಎಲ್ಲಿ ಪಾರಂಡ್ ನೆಕ್ಸ್ಟ್ ಹಾಂ ಸರ್. ಸರ್ ಬೆಮೆಲ್ ಗಾಡಿಗಳೆಲ್ಲ ಬರುತ್ತೆ ಸರ್. ಬೆಮೆಲ್ ಬಸ್ಸಸ್ ಎಲ್ಲ ಬರುತ್ತೆ. ಇವ್ರು ನೋಡಿದ್ರೆ ಕಟ್ಟಾಗಲ್ಲ ಗಾಡಿಗಳು ಲಾಂಗ್ ಅದು ಇದು ಅಂತೇಳಿ. ಬರೀ ಕಾಲೇಜ್ ಟೈಮ್ ಬಿಟ್ಟರೆ ಸರ್. ಆ ರೋಡಿಗೆ ಬಂದ್ರೆ ಸಾಕು. ಅಲ್ಲಿಗೆ ಬಂದ್ರೆ ಸಾಕು. ಅದು ಮುಂದೆ ಎಲ್ಲಿ ಹೋಗುತ್ತೆ? ಯಾವ ರೋಡ್? ಪಾರಂಡ್. ನಾವು ಯಾರಿಗಲಿ ನಿಮ್ಮ ಡಿಪೋ ಯಾರು ಮ್ಯಾನೇಜರ್? KSRTC ಡಿಪೋ ಮ್ಯಾನೇಜರ್ ತಗೊಳ್ಳಿ. ಇದು ಶ್ರೀನಾಥ್ ತಗೊಳ್ಳಪ್ಪ. ನಾವು ಇಲ್ಲಿ ಬಂದರೆ ಗೊತ್ತಾಗುತ್ತೆ ಅಂದರೆ ಅವತ್ತು ನಾವು ಕಾಲೇಜ್ ಡೇಗೆ ಮೀಟ್ ಮಾಡಕ್ಕೆ. ಕಾಲೇಜ್ ಡೇಗೆ ಬಿಡಿ ಅಂದರೆ ನಿಮ್ಗೆ ಇಲ್ಲಿ ಪರಿಸ್ಥಿತಿ ಗೊತ್ತಾಗುತ್ತೆ ಅನ್ನೋ ಅರ್ಥದಲ್ಲಿ. ಸರ್, ಸುಮಾರು ವರ್ಷದಿಂದ ಮಾರಿಕುಪ್ಪಂಗೆ ಬಸ್ ಇಲ್ಲ ಸರ್. ಮಾರಿಕುಪ್ಪ ಅಲ್ಲಿಂದನೂ ಎಷ್ಟೋ ಸ್ಟೂಡೆಂಟ್ಸ್ ಬರ್ತಾರೆ ಸರ್. ಅದು ಒಂದು ಗ್ರಾಮ ಥರ ಸರ್. ಅದು ನಮ್ಮ ಮಾರಿಕುಪ್ಪಂದ ಸುಮಾರು ಅವಾಗ ಬಸ್ ಇತ್ತು ಸರ್. ಒಂದು 30 ವರ್ಷ 20 ವರ್ಷಕ್ಕೆ ಮುಂಚೆ ಮಾರಿಕುಪ್ಪಂ ಟು ಅಂದರೆ ರಾಬರ್ಷನ್ಪೇಟೆಗೆ ಬಸ್ ಇತ್ತು ಸರ್. ಹಲೋ, ಹಾಂ ಮಾರ್ನಿಂಗ್ ಶ್ರೀನಾಥ್. ಈ KGF ಡಿಪೋ ಯಾರು ನಿಮ್ಮ ಕಂಟ್ರೋಲ್ಗೆ ಬರುತ್ತೆ? ಹ್ಞೂ 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 ಅದು ಯಾವ ಏರಿಯಾಗೆ ಹೋಗುತ್ತೆ ಅದು? ಓಕೆ. ಇಲ್ಲ, ಈಗ ರೈಟ್ ನಾವು ಐ ಆಮ್ ಇನ್ ಫಸ್ಟ್ ಇಯರ್ ಕಾಲೇಜ್, ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್ ಇನ್ KGF. ಅದು ಇಟ್ ಈಸ್ ಫಾರ್ ಅವೇ ಫ್ರಮ್ ದ ಮೇನ್ ಸಿಟಿ. ಯಾವುದೋ ಒಂದು ಮೂಲೆಯಲ್ಲಿ ರಿಮೋಟ್ ಕಾರ್ನರ್ನಲ್ಲಿದೆ ಅಲ್ವಾ? ನಿಮ್ಮ ಬಸ್ ಇದಿದೆಯಲ್ಲ ವರ್ಕ್ಶಾಪಿಂದ ಅಲ್ಲೊಂದು 2 ಕಿಲೋಮೀಟ್ರ್ ಆಗ್ಬೋದೇನೋ ಟುವರ್ಡ್ಸ್ ಯಾವ ರೋಡ್ ಇದು? ಪಾರಂಡಳ್ಳಿ. ಪಾರಂಡಳ್ಳಿ. ನಮ್ಮ ಪಾರಂಡಳ್ಳಿ ಇದೆ. ಆ ರಸ್ತೆಗೆ ಹೋಗೋಕ್ಕೆ ಇಲ್ಲಿ ಸುಮಾರು 1400 ಮಕ್ಕಳಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಅದರೊಳಗಡೆ 70% ಆಫ್ ದೇಮ್ ಆರ್ ಗರ್ಲ್ಸ್. ಸೊ ಯು ಟಾಕ್ ಟು ಯುವರ್ ಮ್ಯಾನೇಜರ್, ಹೂ ಎವರ್ ಡಿಪೋ ಮ್ಯಾನೇಜರ್ ಇಸ್ ದೇರ್, ಆಸ್ಕ್ ಹಿಮ್ ಟು ವಿಸಿಟ್ ದ ಸ್ಪಾಟ್. ಹಿಂದೆ ಬರ್ತಿತ್ತಂತೆ, ಬಸ್ಸಸ್ಸಿಗೆ ಬರ್ತಿಲ್ಲ. ಸೊ ಇವತ್ತು ಸ್ಪಾಟ್ ವಿಸಿಟ್ ಮಾಡಬೇಕು. ಮಾಡಿಬಿಟ್ಟು ಇಲ್ಲಿ ಪ್ರಿನ್ಸಿಪಲ್ ಇರ್ತಾರೆ, ಬಾಬು ಪ್ರಸಾದ್ ಅಂತ, ಅವ್ರು ಭೇಟಿ ಮಾಡಬೇಕು. ಅವ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಬಸ್ಸಸ್ ಶುಡ್ ಸ್ಟಾರ್ಟ್ ಫ್ಲೈಯಿಂಗ್ ಫ್ರಮ್ ಟುಮಾರೋ ಇಟ್ ಸರ್. ಅವ್ರು ಯಾವ ಟೈಮ್ ಕೇಳ್ಕೊಳ್ಳಿ, 2-3 ಟೈಮ್, ರೆಗ್ಯುಲರ್ ಏನು ಬೇಕಾಗಿಲ್ಲ. ಅಲ್ಲಿಂದ ಹಳ್ಳಿಗೆ ಹೋಗುತ್ತಂತೆ. ಆ ಹಳ್ಳಿಗೆ ನೀವು ಇಟ್ಕೊಂಡ್ರೆ ಸಾಕು, ಅವ್ರಿಗೆ ಯೂಸ್ ಆಗುತ್ತೆ. ಹಾಂ, ಓಕೆ. ದೇ ಶುಡ್ ಕಮ್ ಅಂಡ್ ಮೀಟ್ ಇಮಿಡಿಯೇಟ್ಲಿ ಆ್ಯಂಡ್ ಇಟ್ ಶುಡ್ ಬಿ ಡನ್ ಫ್ರಮ್ ಟುಮಾರೋ ಇಟ್ ಸರ್. ಓಕೆ ಓಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಬರ್ತಾರೆ ಈಗ ಮ್ಯಾನೇಜರು, ನಿಮ್ಮನ್ನ ನೀವು ಭೇಟಿ ಮಾಡ್ತೀನಿ. ಒಂದು 3 ಜನ ಮಾತಾಡಿ ಆ ಮಕ್ಕಳು ನಮಗೆ ಆ ಮೇನ್ ರೋಡ್ ಮಲ್ಲಿಗೆ ಬಿಟ್ಕೊಟ್ರೆ ಸಾಕು. ಅಲ್ಲಿಂದ ಮುಂದೆ ಹೋಗಲಿ, ಇಷ್ಟು ದೂರ ನಡ್ಕೊಂಬರೋದು. ಇಲ್ಲ ಸರ್. ಸೊ ನಿಮ್ಮ ಟೈಮಿಂಗ್ಸ್ ಹೇಳಿಬಿಡಿ. ಬೆಳಗ್ಗೆ ಎಷ್ಟೊತ್ತಿಗೆ ಒಂದು ಗ್ಯಾಪ್, ಮತ್ತು ಸಂಜೆ ಹೋಗೋಕ್ಕೆ ಎಷ್ಟೊತ್ತಿಗೆ ಬೇಕು ಅಂತ. ಓಕೆ, ಥ್ಯಾಂಕ್ ಯು. ಇಲ್ಲ ಬೇಡ, ನನಗೆ ಹ್ಯಾವ್ ಗಾಟ್ ಸಂಬಂಧ. ನಿಮ್ಮ ಕಾಲ ಇನ್ನೊಂದ್ಸರಿ ಬರ್ತೀನಿ. ನೆಕ್ಸ್ಟ್ ವೀಕ್ ಇದು ಇನಾಗ್ರೇಷನ್ ಬರ್ತೀನಲ್ಲ, ಇನ್ನೊಂದು ತಿಂಗಳು ಫಸ್ಟ್ ವೀಕಲ್ಲಿ ಐ ಒನ್ಲಿ ಕಮ್. ಇವಾಗ MLA ಆ ವಿಸಿಟ್ ಮಾಡ್ತೀನಿ. ಏನು
ನಾವು ಬಸ್ಸಲ್ಲಿ ಬರ್ತೀವಿ ಬಿಡಿಯಪ್ಪ ಹಾಂ ಸರ್ ನಿಮ್ಮ ಜೊತೆಲಿ. ಸರ್ ಸುಮಾರು 20 ವರ್ಷದಿಂದ ಅಲ್ಲೇ ಸಿಟಿ ಬಸ್ಸು ಕ್ಯಾನ್ಸಲ್ ಆಗಿದೆ. ಹೆಂಗೆ ಓಡಾಡ್ತದಲ್ಲ ಟೂ ವೀಲರ್ಸು ಟೂ ವೀಲರ್ಸು ಬರೀ ಟ್ರೈನ್ ಸರ್, ಟ್ರೈನ್ ಅಷ್ಟೇ ಸರ್. ಆ ಟ್ರೈನ್ ಹುಡುಗಿ ಬಿಟ್ಟು ಬರ್ತಾರೆ ಸರ್. ಅವ್ರಿಗೆ ಯಾವುದೋ ಒಂದು ಅರ್ಜೆಂಟ್ಗೆ ಹೋಗ್ಬೇಕಂದ್ರೆ ಸಿಟಿ ಬಸ್ ಅಲ್ಲಿ ಇಲ್ಲ ಸರ್. ಬಿಫೋರ್ ಇತ್ತು ಸರ್ ಸಿಟಿ ಬಸ್ಸಸ್ ಎಲ್ಲ. ಹಾಂ ಸರ್. ಇವಾಗ ಸ್ಟೂಡೆಂಟ್ ಮಾತ್ರ ಸಿಕ್ಕಿದ್ರೆ ಸಾಕು ಸರ್. ಸ್ಟೂಡೆಂಟ್ ಪಾಪ ಅಷ್ಟು ಕಿಲೋಮೀಟರ್ ಇದೆ, ಸುಮಾರು 10 ಕಿಲೋಮೀಟರ್ ಇದೆ ಸರ್. ನೇತ್ರಾವತಿ ಏನು ಬರ್ತಾರೆ ಪ್ರಸಾದ್ ಈಗ ಡಿಪೋ ಮ್ಯಾನೇಜರ್ ಲೇಡಿ ಹಾಂ. CSRC ಅವ್ರಿಗೆ ಏನು ಹೇಳಿ ಎಕ್ಸ್ಪ್ಲೈನ್ ಮಾಡಿ ಎರಡೂ ಹೇಳಿ ನಿಮ್ಮದು ಹೇಳ್ಕೊಳ್ಳಿ. ನೀವು ಬೇಕಾದ್ರೆ ನಾನು ಅರೇಂಜ್ ಮಾಡಿಸ್ತೀನಿ ಬೈ ಟುಮಾರೋ. ಐ ಥಿಂಕ್ ಇಟ್ ಶುಡ್ ಬಿ ಡನ್. ಅರೇಂಜ್ ಮಾಡಿದರೆ ನೀವು ಟೈಮು ಅಲ್ಲೊಂದು ಬೋರ್ಡ್ ಹಾಕಿ ಒಂದು ಕೋರಿಕೆ ಸ್ಥಳ ಅಂತ ಹಾಕಿ ಹೇಳ್ತೀನಿ. ಸೊ ಯು ಆಲ್ಸೋ ಯು ಕ್ಯಾನ್ ಟೆಲ್ ಯುವರ್ ಸ್ಟೂಡೆಂಟ್ಸ್. ಓಕೆ ಹ್ಞೂ ಸರ್. ಥ್ಯಾಂಕ್ ಯು ಸರ್.